ಡೈಲಿ ಎರಡೆರಡು ವಿಡಿಯೋ ಮಾಡಬೇಕು ಅಂತ ನನಗೂ ಆಸೆ. ಬಟ್ ಅಪ್ಡೇಟ್ಗಳೇ ಬರ್ತಾ ಇಲ್ಲ. ಏನೇನು ಮಾಡೋದು? ಎರಡೆರಡು ವಿಡಿಯೋ ಮಾಡಬೇಕು ಅಂದರೆ ನಾಲ್ಕು ನಿಮಿಷಕ್ಕೆ ವೀಡಿಯೋಸ್ಗಳನ್ನ ನಿಲ್ಲಿಸ್ಬೇಕು. ಬಟ್ ಅದು ಒಂದು ರೀತಿ ದುಡ್ಡಿಗೆ ಕೆಲಸ ಮಾಡ್ದಂಗೆ ಆಗುತ್ತೆ. ಏನೇ ಆಗಲಿ, ಲಾಂಗ್ ವಿಡಿಯೋನೇ ಆಗಲಿ, ಒಂದೊಂದು ವಿಡಿಯೋನ ಮಾಡ್ತೀನಿ. ಎಲ್ಲ ಅಪ್ಡೇಟ್ನು ಕೂಡ ಕವರ್ ಮಾಡ್ತೀನಿ. ಅಪ್ಡೇಟ್ ಜಾಸ್ತಿ ಬಂದರೆ ಖಂಡಿತವಾಗ್ಲೂ ಕೂಡ ಎರಡು ವಿಡಿಯೋನ ಮಾಡ್ತೀನಿ. ನಿಜವಾಗ್ಲೂ ಗೈಸ್, ಚೂರು ಕೂಡ ಅಪ್ಡೇಟ್ಗಳು ಬರ್ತಾ ಇಲ್ಲ. ಮೊದಲನೇದಾಗಿ ರೆಸಲ್ಮೇನಿಯಾ 42 ಕಡೆ ಬರೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಎಂಟ್ರೆನ್ಸ್ಗಳು ಯಾವ ರೀತಿ ಸ್ಪೆಷಲ್ ಆಗಿತ್ತು ಅಂತ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರ ಕೆಲವೊಂದಷ್ಟು ವಿಡಿಯೋಸ್ಗಳು ರಿಲೀಸ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಟ್ರಿಪಲ್ ಎಚ್ ಅವರು ಎಜಿಲಿ ಸಿಎಂ ಪಂಕ್ ಹಾಗೆ ಡ್ಯಾನ್ ಔಜಿನ್ ಅವರ ಎಂಟ್ರೆನ್ಸ್ ನ ಅವರೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಎಜಿಲಿ ಅವರ ಎಂಟ್ರೆನ್ಸ್ ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅದಾದ್ಮೇಲೆ ಸಿಎಂ ಪಂಕ್ ಅವರ ಎಂಟ್ರೆನ್ಸ್ ಕೂಡ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಡ್ಯಾನ್ ಔಜಿನ್ ಅವರ ಎಂಟ್ರೆನ್ಸ್ ಅಲ್ಲಿ ಚಿಕ್ಕ ಪುಟ್ಟ ಹುಡುಗರುಗಳು ಬಂದಿದ್ರು. ನಾನು ಅವಾಗ ಯಾರೋ ಮಗುಗಳನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಅವರು ಮಗುಗಳಲ್ಲ ಗಾಯ್ಸ್, ಲಿಟ್ರಲಿ ಅವರು ದೊಡ್ಡವರೇ, ಬಟ್ ಕುಳ್ಳ ಮನುಷ್ಯರು. ಅವ್ರನ್ನ ಕರ್ಕೊಂಡು ಬಂದು ಅವರಿಗೆ ಹೇಳ್ಕೊಡ್ತಾ ಇದ್ದಾರೆ, ನೀವು ಈ ರೀತಿ ಮಾಡಬೇಕು ಅಂತ. ನಾನು ನಿದ್ದೆಗಣ್ಣಲ್ಲಿ ನೋಡ್ತಾ ಚಿಕ್ಕ ಮಕ್ಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಈಗ ಗೊತ್ತಾಗ್ತಾ ಇದೆ ಅವರು ಚಿಕ್ಕ ಮಕ್ಳೆಲ್ಲ ದೊಡ್ಡ ಮಕ್ಳೇ ಅಂತ. ಇನ್ನು ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಟ್ರಿಪಲ್ ಎಚ್ ಅವರು ನಿಜವಾಗ್ಲೂ ಕೂಡ ಡಬ್ಲ್ಯೂ ಇಂದ ಹೊರಗಡೆ ಹೋಗ್ತಾರೆ ಅಂತ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ರೂಮರ್ಸ್ಗಳು ಬಂದಿತ್ತಂತೆ. ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ರಸಲ್ಮೇನಿಯಾ 42 ಗಿಂತ ಮುಂಚೆ ಟ್ರಿಪಲ್ ಎಚ್ ಅವರು ಪ್ರಾಬಬ್ಲಿ ಡಬ್ಲ್ಯೂ ನ ಲೀವ್ ಮಾಡಬಹುದು ಅಂತ ರೂಮರ್ಸ್ಗಳು ಕೂಡ ಜಾಸ್ತಿ ಬಂದಿತ್ತಂತೆ ಬ್ಯಾಕ್ ಸ್ಟೇಜ್ ಅಲ್ಲಿ. ಯಾಕಂದ್ರೆ ಔಟ್ಸೈಡ್ ಇಂದ ಇಂಟರ್ಫರೆನ್ಸ್ಗಳು ರಸಲ್ಮೇನಿಯಾಗೆ ಜಾಸ್ತಿ ಆಗ್ತಾ ಇತ್ತಂತೆ. ಅಂಡ್ ಅದಕ್ಕೋಸ್ಕರ ನಮ್ಮ ನಿಕ್ ಖಾನ್ ಅವರು ಖುದ್ದಾಗಿ ಬಂದು, ಇಲ್ಲ ಟ್ರಿಪಲ್ ಎಚ್ ಅವರು ಮಲ್ಟಿ ಇಯರ್ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ, ಅವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋಗ್ತಾ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬಟ್ ಒರಿಜಿನಲ್ ಆಗಿ ರೂಮರ್ಸ್ಗಳು ಬಂದಿತ್ತಂತೆ ಟ್ರಿಪಲ್ ಎಚ್ ಅವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋಗ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ಈಗ ಯಾವ ಲೆವೆಲ್ ಅಲ್ಲಿ ಇದ್ದಾರೆ, ಅವರ ಲೆಗಸಿ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಬಟ್ ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೆ ಒಬ್ಬ ಚಿಕ್ಕ ತಮ್ಮ ಇದ್ದಾನೆ. ಅಂಡ್ ಅವನು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಾನೆ ಅಂತ ನಿಮ್ಯಾರಿಗೂ ಕೂಡ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಇವನ್ ನನಗೆ ನಿನ್ನೆ ಗೊತ್ತಾಯ್ತು ಗುರು, ನೀವು ಇಲ್ಲಿ ನೋಡ್ತಾ ಇರಬಹುದು ಫುಟೇಜಸ್ ಗಳನ್ನ. ಲಿಟ್ರಲಿ ಈ ವ್ಯಕ್ತಿ ರ್ಯಾಂಡಿ ಆರ್ಟನ್ ಅವರ ತಮ್ಮ, ಇವರು ರಸಲ್ಮೇನಿಯಾ ಬಗ್ಗೆ, ರ್ಯಾಂಡಿ ಆರ್ಟನ್ ಬಗ್ಗೆ ಸ್ಟ್ಯಾಂಡ್ ಅಪ್ ಕಾಮಿಡಿನ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ವಿಯರ್ಡ್ ಅನ್ನಿಸ್ತು ನನಗೇನೋ. ಒಟ್ಟಿನಲ್ಲಿ ಅದ್ಭುತವಾದ ಕೆಲಸನೇ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ತನ್ನ ಪ್ರೊಫೆಷನ್ ಏನಿತ್ತು, ತನಗೆ ಏನ್ ಇಷ್ಟನೋ ಆ ರೀತಿ ವರ್ಕ್ ನ ಅವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದರಲ್ಲಿ ಅಸಹ್ಯ ಪಡುವಂತದ್ದು ಏನು ಕೂಡ ಇಲ್ಲ. ಅಂಡ್ ರ್ಯಾಂಡಿ ಆರ್ಟನ್ ತಮ್ಮ ಈ ರೀತಿ ಕೆಲಸ ಮಾಡ್ತಾನೆ ಅನ್ನೋದು ಏನು ಕೂಡ ಇಲ್ಲ. ಅಫ್ಕೋರ್ಸ್ ಅವನಿಗೆ ಏನ್ ಇಷ್ಟನೋ ಅದನ್ನ ಅವರು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಕೆಲವೊಂದಷ್ಟು ನೇಮ್ಸ್ ಗಳನ್ನ ಟ್ರೇಡ್ ಮಾರ್ಕ್ ಮಾಡಿಸ್ಕೊಂಡಿದ್ದಾರೆ. ಮೊದಲನೇದಾಗಿ ನಾಕ್ಸ್ ರೈಜಿನ್ ಅನ್ನೋ ಒಂದು ನೇಮು, ನಿಕ್ಕಿ ಸ್ಟಾರ್ಮ್ ಅನ್ನೋ ಒಂದು ನೇಮು, ದ ಬೆಸ್ಟ್ ಇನ್ ದ ಗ್ಯಾಲಕ್ಸಿ ಅನ್ನೋ ಒಂದು ನೇಮು, ಅಂಡ್ ಬೆಸ್ಟ್ ಇನ್ ದ ಗ್ಯಾಲಕ್ಸಿ ರೆಸ್ಲಿಂಗ್ ಅನ್ನೋ ಒಂದು ನೇಮ್ ನ ಟ್ರೇಡ್ ಮಾರ್ಕ್ ಮಾಡಿಸ್ಕೊಂಡಿದ್ದಾರೆ. ಐ ಥಿಂಕ್ ಇದೆಲ್ಲದೂ ಕೂಡ ಸೂಪರ್ ಸ್ಟಾರ್ಸ್ ಗಳ ಹೆಸರಾಗಿರುತ್ತೆ ಅಂಡ್ ಅವರಿಗೆ ಒಂದು ಟ್ಯಾಗ್ ಲೈನ್ ಆಗಿರುತ್ತೆ ಅಂತ ಅನ್ಕೋತೀನಿ. ಅದರಲ್ಲೂ ಕೂಡ ನಿಕ್ಕಿ ಸ್ಟಾರ್ಮ್ ಅನ್ನೋ ಒಂದು ನೇಮ್ ಏನಿದೆ ಅದನ್ನ ಡಬ್ಲ್ಯೂ ಅವರು ನಿಕ್ಕಿ ಕ್ರಾಸ್ ಅವ್ರಿಗೋಸ್ಕರ ಟ್ರೇಡ್ ಮಾರ್ಕ್ ನ ಮಾಡಿಸ್ಕೊಂಡಿದ್ದಾರಂತೆ. ಬಟ್ ಅವರು ಡಬ್ಲ್ಯೂ ಅಲ್ಲಿ ಇದಾರೋ ರಿಲೀಸ್ ಆದ್ರೋ ಗೊತ್ತಿಲ್ಲ. ಐ ಥಿಂಕ್ ರಿಲೀಸ್ ಆಗಿದ್ದಾರೆ ಅಂತ ಅನ್ಕೋತೀನಿ ನಾನು. ವೈಟ್ 6 ಜೊತೆಗೆ ಏನೇ ಆಗಲಿ ಇಷ್ಟು ನೇಮ್ಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಟ್ರೇಡ್ ಮಾರ್ಕ್ ಮಾಡಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಾಯ್ಸ್ ಕೀಸ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಸೋಲೋ ಸಿಕೋವ್ ಅವರು ರಾಯ್ಸ್ ಕೀಸ್ ಅವರಿಗೆ ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ. ಬಾ ನೀನು ನಮ್ಮ ಜೊತೆ ಸೇರ್ಕೋ, ನಮ್ಮ ಬಾಗಿಲು ಯಾವಾಗಲೂ ಕೂಡ ನಿನಗೋಸ್ಕರ ಓಪನ್ ಆಗೇ ಇರುತ್ತೆ ಅಂತ. ಇದ್ರ ಮೇಲೆ ನಮ್ಮ ರಾಯ್ಸ್ ಕೀಸ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾ, ನನ್ನ ಹಾಗೆ ಅನವಾಯಿ ಫ್ಯಾಮಿಲಿ ನಡುವೆ ಹಿಸ್ಟ್ರಿ ತುಂಬಾನೇ ಇದೆ, ಜೇಕಬ್ ಫಾಟು ಹಾಗೆ ನನ್ನ ನಡುವೆ ತುಂಬಾನೇ ಹಿಸ್ಟ್ರಿ ಇದೆ. ಅಂಡ್ ಅದೇ ರೀತಿ ನನಗೆ ಊಸೋಸ್ಗಳು, ಸೋಲೋ ಸಿಕೋವಾ ಇವರೆಲ್ಲರೂ ಕೂಡ ಗೊತ್ತು. ಸೊ ನನ್ನ ಹಾಗೆ ಅವರ ಫ್ಯಾಮಿಲಿ ನಡುವೆ ಹಿಸ್ಟ್ರಿ ತುಂಬಾನೇ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನೇ ಆಗಲಿ ಗಾಯ್ಸ್, ಪ್ರಾಬಬ್ಲಿ ಇವರು ನಮಗೆ MFT ಜೊತೆ ನೋಡೋದಕ್ಕೆ ಸಿಗಬಹುದು, ಅಥವಾ MFT ಯ ಅಪೋನೆಂಟ್ ಆಗಿ ಫ್ಯೂಡ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗಬಹುದು. ನೋಡೋಣ ಇದನ್ನ ಡಬ್ಲ್ಯೂ ಅವರು ಎಷ್ಟು ಸ್ಟ್ರೆಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಒಬಾ ಫೇಮಿ ಅವರ ಓಪನ್ ಚಾಲೆಂಜ್ ಬಗ್ಗೆ. ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಒಬಾ ಫೇಮಿ ಅವರು ಬಂದು ಒಂದು ಓಪನ್ ಚಾಲೆಂಜ್ ನ ಇಡ್ತಾರೆ. ಅಂಡ್ ಈಗ ಡಬ್ಲ್ಯೂ ಅವರು ತನ್ನ ವೆಬ್ಸೈಟ್ ಅಲ್ಲಿ ಆ ಒಂದು ಓಪನ್ ಚಾಲೆಂಜ್ ನ ಯಾರ್ಯಾರು ಅಕ್ಸೆಪ್ಟ್ ಮಾಡ್ಕೋಬಹುದು ಅಂತ ಒಂದು ಲಿಸ್ಟ್ ನ ತಗೊಂಡು ಬಂದಿದ್ದಾರೆ. ಡಬ್ಲ್ಯೂ ಪ್ರಕಾರ ಡ್ರೂ ಮ್ಯಾಕೆಂಟೈರ್ ಅವರು ಆ ಒಂದು ಓಪನ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೋಬಹುದಂತೆ. ಎರಡನೇದಾಗಿ ಗಂತರ್ ಅವರು ಕೂಡ ಆ ಒಂದು ಓಪನ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೋಬಹುದಂತೆ. ಬ್ರಾನ್ಸನ್ ರೀಡ್ ಅವರ ನೇಮ್ ನು ಕೂಡ ಕನ್ಸಿಡರ್ ಮಾಡಿದ್ದಾರೆ. ಅಂಡ್ ರೋಮನ್ ರೈನ್ಸ್ ಹಾಗೆ ಫೈನಲ್ ಆಗಿ ಟ್ರಿಕ್ ವಿಲಿಯಂ ಅವರ ನೇಮ್ ನು ಕೂಡ ಅವರು ಕನ್ಸಿಡರ್ ಮಾಡಿದ್ದಾರೆ. ಸೊ ಇಷ್ಟು ಸೂಪರ್ ಸ್ಟಾರ್ಸ್ ಗಳು ಬಂದು ಒಬಾ ಫೇಮಿ ಅವರ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೋಬಹುದು ಅಂತ ಡಬ್ಲ್ಯೂ ಅವರು ನೇಮ್ಸ್ ಗಳನ್ನ ಪಿಚ್ ಮಾಡಿದ್ದಾರೆ. ಐ ಥಿಂಕ್ ನನ್ನ ಪ್ರಕಾರ ಡ್ರೂ ಮ್ಯಾಕೆಂಟೈರ್ ಆಗಿ ಒಬಾ ಫೇಮಿ ಅವರ ಫ್ಯೂಡ್ ನ ಪ್ಲಾನ್ ಮಾಡ್ತಾರೆ ಅಂತ ಅನ್ಕೋತೀನಿ. ಈ ಒಂದು ಓಪನ್ ಚಾಲೆಂಜ್ ಇಂದಾನೆ ಒಬಾ ಫೇಮಿ ಅವರಿಗೆ ಒಂದು ಲಾಂಗ್ ಫ್ಯೂಡ್ ನ ತಗೊಂಡ್ ಬಂದ್ರೆ ಚೆನ್ನಾಗಿರುತ್ತೆ. ಐ ಥಿಂಕ್ ಡ್ರೂ ಮ್ಯಾಕೆಂಟೈರ್ ಪರ್ಫೆಕ್ಟ್ ಅಂತ ಅನ್ಸುತ್ತೆ, ಬಟ್ ಅದೇ ರಿಪಿಟೇಟಿವ್ ಅಂತ ಅನ್ಸುತ್ತೆ. ಡ್ರೂ ಮ್ಯಾಕೆಂಟೈರ್ ಅವರು ಒಬಾ ಫೇಮಿ ಅವ್ರನ್ನ ಓವರ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತ.
ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ನೆಕ್ಸ್ಟ್ ಅಪೋನೆಂಟ್ ಬಗ್ಗೆ. ಸೊ ರೋಮನ್ ರೈನ್ಸ್ ಅವರ ಈ ಒಂದು ಚಾಂಪಿಯನ್ಶಿಪ್ ರೈನ್ ಅಲ್ಲಿ ಒಂದಂತೂ ಕನ್ಫರ್ಮ್ ಅಪೋನೆಂಟ್ ನಮ್ಮ ಎದುರುಗಡೆ ಕಾಣಿಸ್ತಾ ಇದ್ದಾರೆ. ಎಸ್ ಆ ನೇಮೇ ನಮ್ಮ ಬ್ರಾನ್ಸನ್ ರೀಡ್ ಅವ್ರದ್ದು. ಎಸ್ ನಮ್ಮ ರೋಮನ್ ರೈನ್ಸ್ ಅವರು ರಸಲ್ಮೇನಿಯಾದಲ್ಲಿ ಚಾಂಪಿಯನ್ ಆದಾಗಿಂದನೂ ಕೂಡ ಬ್ರಾನ್ಸನ್ ರೀಡ್ ಅವರು ಟ್ವೀಟ್ ಗಳನ್ನ ಮಾಡ್ತಾನೆ ಇದ್ದಾರೆ, ನಾನು 100% ನಿನ್ನ ಮೇಲೆ ಬಂದೇ ಬರ್ತೀನಿ ಅಂತ. ಅಂಡ್ ಈಗ ಡಬ್ಲ್ಯೂ ಅವರು ಕೂಡ ಬ್ರಾನ್ಸನ್ ರೀಡ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದೆಯಂತೆ ಡೌನ್ ದ ಲೈನ್. ಸೊ ಬ್ರಾನ್ಸನ್ ರೀಡ್ ಅವರು ಇಂಜುರಿಯಿಂದ ರಿಕವರಿ ಆಗಿ ಬಂದ್ ಕೂಡಲೇ ರೋಮನ್ ರೈನ್ಸ್ ಅವರ ಅಪೋನೆಂಟ್ ಆಗಿ ನೋಡೋದಕ್ಕೆ ಸಿಗಬಹುದು. ಆಫ್ ಕೋರ್ಸ್ ರೋಮನ್ ರೈನ್ಸ್ ಅವ್ರನ್ನ ಪಿನ್ ಮಾಡಿದ್ದಾರೆ ಅಂದ್ರೆ ಅವರಿಗೆ ಇನ್ನೊಮ್ಮೆ ರೋಮನ್ ರೈನ್ಸ್ ಅವರ ಮೇಲೆ ಡಬ್ಲ್ಯೂ ಅವರು ಮ್ಯಾಚ್ ನ ಕೊಟ್ಟೆ ಕೊಡ್ತಾರೆ. ಇದಂತೂ 100% ಕನ್ಫರ್ಮ್ ಅಂತಾನೆ ಅನ್ಕೊಳ್ಳಿ. ಇನ್ನ ನಮ್ಮ ರೋಮನ್ ರೈನ್ಸ್ ಹಾಗೆ ಊಸೋಸ್ ಗಳ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರಸಲ್ಮೇನಿಯಾ ಆದ್ಮೇಲೆ ಬ್ಲಡ್ ಲೈನ್ ರಿಯೂನಿಯನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಡಬ್ಲ್ಯೂ ಅವರು ಈ ಒಂದು ಫ್ಯಾಕ್ಷನ್ ಗೆ ಹೊಸ ನೇಮ್ ನು ಕೂಡ ತಗೊಂಡು ಬಂದು ಕೊಡಬಹುದು. ಎಸ್ ನಾನಿಲ್ಲಿ ಮಾತಾಡ್ತಾ ಇರೋದು ಫ್ಯಾಮಿಲಿ ಫಸ್ಟ್ ಅಥವಾ ಫಸ್ಟ್ ಫ್ಯಾಮಿಲಿ ಅನ್ನೋ ಒಂದು ನೇಮ್ ಬಗ್ಗೆ. ಎಸ್ ಮಂಡೇ ನೈಟ್ ರೋ ವಿಡಿಯೋ ಪ್ಯಾಕೇಜ್ ಅಲ್ಲಿ ನೀವೆಲ್ಲರೂ ಕೂಡ ಗಮನಿಸಿರಬಹುದು, ರೋಮನ್ ರೈನ್ಸ್ ಊಸೋಸ್ ಗಳ ಒಂದು ಸಿನಿಮ್ಯಾಟಿಕ್ ವಿಡಿಯೋನ ತೋರಿಸ್ತಾರೆ. ಅದಾದ್ಮೇಲೆ ಎಲ್ಲರೂ ಕೂಡ ಕೈ ಮಿಲಾಯಿಸಿ ಫಸ್ಟ್ ಫ್ಯಾಮಿಲಿ ಫಸ್ಟ್ ಅಂತ ಹೇಳ್ತಾರೆ. ಸೊ ಇದಾದ್ಮೇಲೆ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಬರೋದಕ್ಕೆ ಶುರು ಆಗಿದೆ. ಡಬ್ಲ್ಯೂ ಅವರು ಪ್ರಾಬಬ್ಲಿ ಒಂದು ಹೊಸ ಚಾಪ್ಟರ್ ನ ಓಪನ್ ಮಾಡ್ತಾ ಈ ಒಂದು ಫ್ಯಾಕ್ಷನ್ ನ ನೇಮ್ ನು ಕೂಡ ಚೇಂಜ್ ಮಾಡಬಹುದು ಫಸ್ಟ್ ಫ್ಯಾಮಿಲಿ ಅಂತ. ಸೊ ಅಲ್ಲಿಗೆ ಬ್ಲಡ್ ಲೈನ್ ಅನ್ನೋ ಒಂದು ನೇಮ್ ಬದಲು ಡಬ್ಲ್ಯೂ ಅವರು ಫಸ್ಟ್ ಫ್ಯಾಮಿಲಿ ಅನ್ನೋ ಒಂದು ನೇಮ್ ನ ಯೂಸ್ ಮಾಡಬಹುದು ಅಂತ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗಿದೆ. ನನ್ನ ಪ್ರಕಾರ ಚೇಂಜ್ ಮಾಡೋದು ತಪ್ಪು ಅಂತ ಅನ್ಕೋತೀನಿ, ಯಾಕಂದ್ರೆ ಬ್ಲಡ್ ಲೈನ್ ಲೆಗಸಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಯಾವ ರೀತಿ ಇದೆ ಅಂತ. ಅದನ್ನೇ ಯೂಸ್ ಮಾಡಿದ್ರೆ ಚೆನ್ನಾಗಿರೋದು. ಬಟ್ ಡಬ್ಲ್ಯೂ ಅವ್ರು ಏನಾದ್ರು ಇಲ್ಲ ನಾವು ಡಿಫರೆಂಟ್ ನ ತಗೊಂಡು ಬರಬೇಕು, ಅದನ್ನೇ ಕಾಪಿ ಮಾಡ್ದಂಗೆ ಆಗುತ್ತೆ ಅಂತ ಅವರಿಗೆ ಅನ್ಸಿದ್ರೆ ಫಸ್ಟ್ ಫ್ಯಾಮಿಲಿ ಅನ್ನೋ ಒಂದು ನೇಮ್ ನು ಕೂಡ ಕನ್ಸಿಡರ್ ಮಾಡಬಹುದು. ಬಟ್ ನನ್ನ ಪ್ರಕಾರ ಆ ಸೂಪರ್ ಸ್ಟಾರ್ಸ್ ಗಳೇ ಸೇಮ್ ಫ್ಯಾಕ್ಷನ್ ಅಲ್ಲಿ ಇದ್ದಾರೆ ಅಂದ್ರೆ ಆ ಫ್ಯಾಕ್ಷನ್ ನೇಮ್ ನ ಯಾಕೆ ತಾನೇ ಚೇಂಜ್ ಮಾಡಬೇಕು ಅಲ್ವಾ, ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಏನೇ ಆಗ್ಲಿ ಡಬ್ಲ್ಯೂ ಅವರು ಕನ್ಸಿಡರ್ ಕೂಡ ಮಾಡ್ತಾ ಇದೆಯಂತೆ ಬ್ಲಡ್ ಲೈನ್ ನೇಮ್ ನ ಚೇಂಜ್ ಮಾಡಿ ಫಸ್ಟ್ ಫ್ಯಾಮಿಲಿ ಅಂತ ಇಡೋದಕ್ಕೆ. ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ, ನಿಮ್ಮ ಒಪಿನಿಯನ್ ನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.